ಅದೇ ಆಗ್ತದೆ ನೋಡಿ, ನೋಡ್ತಾ ಇರಿ. ನವೆಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, ಬಿಜೆಪಿನಲ್ಲೂ ಇದೆ ರೀ. ಬಿಜೆಪಿನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ವಿಜಯೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ. ಅವರಲ್ಲೂ ಕೂಡ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರ. ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋವಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡರುಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಲಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರ್ಬೇಕಾದ್ರೆ ಅಷ್ಟೇ. ಅದೇ ಆಗ್ತದೆ ನೋಡಿ, ನೋಡ್ತಾ ಇರಿ. ನವೆಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, ಬಿಜೆಪಿನಲ್ಲೂ ಇದೆ ರೀ. ಬಿಜೆಪಿನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ವಿಜಯೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ. ಅವರಲ್ಲೂ ಕೂಡ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರ. ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋವಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡರುಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಲಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರ್ಬೇಕಾದ್ರೆ